ಓಂ ಶಾಂತಿ. ಮುರಳಿಯ ದಿನಾಂಕ 3/6/2024. मीठे बच्चे, विश्व का मालिक बनाने वाले बाप को बड़ी रुचि से याद करो. याद से ही तुम सतो प्रधान बनेंगे. ಶುಭಾಬ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನು ಬಹಳ ರುಚಿಯಿಂದ ನೆನಪು ಮಾಡಿರಿ. ನೆನಪಿನಿಂದಲೇ ನೀವು ಸತೋ ಪ್ರಧಾನರಾಗ್ತೀರಿ. ಪ್ರಶ್ನೆ: किस एक बात पर पूरा ध्यान हो तो बुद्धि के कपाट खुल जाएंगे. ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಯಾವ ಒಂದು ಮಾತಿನ ಕಡೆ ಪೂರ್ಣ ಗಮನ ಕೊಡ್ತೀರಿ ಅಂದರೆ ಆಗ ಬುದ್ಧಿಯ ಬೀಗ ತೆಗಿತದೆ. उत्तर: पढ़ाई पर. भगवान पढ़ाते हैं, इसलिए कभी भी पढ़ाई मिस नहीं होनी चाहिए. ಬಾಬಾ ಉತ್ತರ ಹೇಳ್ತಿದ್ದಾರೆ, ಓದೋದ್ರ ಕಡೆಗೆ ಗಮನ ಕೊಡಬೇಕು. ಭಗವಂತ ಓದಿಸ್ತಿದ್ದಾನೆ, ಆದ್ದರಿಂದ ನೋಡಿ ಎಂದಿಗೂ ಓದೋದನ್ನು ಮಿಸ್ ಮಾಡಬಾರ್ದು. ಜहाँ ತಕ್ ಜೀನಾ ಹೇ ವहाँ ತಕ್ ಅಮೃತ ಪೀನಾ ಹೇ. ಎಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೆ ಜ್ಞಾನಾಮೃತವನ್ನು ಕುಡಿಬೇಕು. ಪಢಾಯಿ ಮೇ ಅಟೆನ್ಷನ್ ದೇನಾ ಹೇ, ಅಬ್ಸೆಂಟ್ ನಹಿ ಹೋನಾ ಹೇ. ಈ ವಿದ್ಯಾಭ್ಯಾಸದಲ್ಲಿ ಗಮನ ಇರಬೇಕು, ಎಂದಿಗೂ ಅಬ್ಸೆಂಟ್ ಆಗಬಾರ್ದು. यहाँ वहाँ से भी ढूंढ कर मुरली ज़रूर पढ़नी है. ಎಲ್ಲಿಯಾದರೂ ಹುಡುಕಿ ಮುರಳಿಯನ್ನು ಅವಶ್ಯವಾಗಿ ಓದಬೇಕು. मुरली में रोज़ नई नई पॉइंट्स निकलती रहती है, जिससे तुम्हारे कपाट ही खुल जाएंगे. ಪ್ರತಿದಿನ ಮುರಳಿಯಲ್ಲಿ ಹೊಸ ಹೊಸ ಪಾಯಿಂಟ್ಸ್ಗಳು ಬರ್ತಾ ಇರ್ತವೆ. ಇದರಿಂದ ನಿಮ್ಮ ಬುದ್ಧಿಯ ಬೀಗ ತೆಗಿತದೆ. ಓಂ ಶಾಂತಿ. शिव भगवान वाच सालिग्रामों प्रति. यह तो सारे कल्प में एक ही बार होता है. ಈ ಶಿವ ಭಗವಾನ ವಾಚ್ ಸಾಲಿಗ್ರಾಮಗಳ ಪ್ರತಿಯಾಗಿ ಇದು ಇಡೀ ಕಲ್ಪದಲ್ಲಿ ಕೇವಲ ಒಂದು ಬಾರಿ ಆಗ್ತದೆ. यह भी तुम जानते हो और कोई भी जान न सके. ಬಾಬಾ ಹೇಳ್ತಾರೆ, ಇದನ್ನು ನೀವು ತಿಳ್ಕೊಂಡಿದ್ದೀರಿ, ನಿಮ್ಮನ್ನು ಬಿಟ್ಟರೆ ಯಾರೂ ತಿಳ್ಕೊಳ್ಳೋದಿಲ್ಲ. मनुष्य रचयिता रचना के आदि मध्य अंत को बिल्कुल ही नहीं जानते. ಮನುಷ್ಯರು ನೋಡಿ ಈ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. तुम बच्चे जानते हो कि स्थापना में विघ्न तो पड़नी ही है. इसको कहा जाता है ज्ञानी यज्ञ. ನೀವು ತಿಳ್ಕೊಂಡಿದ್ದೀರಿ, ಸ್ಥಾಪನೆಯಲ್ಲಿ ವಿಘ್ನಗಳಂತೂ ಬಂದೇ ಬರ್ತವೆ. ಇದಕ್ಕೆ ಹೇಳಲಾಗ್ತದೆ ಜ್ಞಾನ ಯಜ್ಞ. ಯಜ್ಞ ಅಂದಮೇಲೆ ವಿಘ್ನಗಳಂತೂ ಇದ್ದೇ ಇರ್ತವೆ. तुम बच्चे जानते हो कि स्थापना में विघ्न तो पड़ने ही है. बाप समझाते हैं, इस पुरानी दुनिया में तुम जो कुछ देखते हो वह सब स्वाहा हो जाना है. ಬಾಬಾ ತಿಳಿಸ್ಕೊಡ್ತಾರೆ, ಈ ಹಳೆ ಜಗತ್ತಿನಲ್ಲಿ ನೀವೇನೆಲ್ಲ ನೋಡ್ತಿದ್ದೀರಿ ಎಲ್ಲವೂ ಏನಾಗ್ತದೆ, ಸ್ವಾಹ ಆಗ್ತದೆ. फिर उसमें ममत्व नहीं रखना चाहिए. ಹಳೆ ಜಗತ್ತಿನ ಮೇಲೆ ನೋಡಿ ನಿಮಗೆ ಮಮತ್ವ ಇರಬಾರ್ದು. बाप आकर पढ़ाते हैं नई दुनिया के लिए. यह है पुरुषोत्तम संगम युग. ತಂದೆ ಬಂದು ಓದಿಸ್ತಿದ್ದಾರೆ ಹೊಸ ಜಗತ್ತಿಗೋಸ್ಕರ. ಇದಾಗಿದೆ
पुरुषोत्तम संगम युग। यह है विशेष और वाइजलेस का संगम, जबकि चेंज होनी है। ಇದಾಗಿದೆ ವಿಕಾರಿ ಮತ್ತು ನಿರ್ವಿಕಾರಿಯ ಸಂಗಮ. ಇದರಲ್ಲಿ ನೋಡಿ ಎಲ್ಲನೂ ಸಹ ಪರಿವರ್ತನೆಯಾಗ್ತದೆ. नई दुनिया को कहा जाता है वाइजलेस वर्ल्ड. आदि सनातन देवी देवता ಧರ್ಮ ಹಿತ. ಹೊಸ ಜಗತ್ತಿಗೆ ಹೇಳಲಾಗ್ತದೆ ನಿರ್ವಿಕಾರಿ ಜಗತ್ತು. ಹೊಸ ಜಗತ್ತಿನಲ್ಲಿ ನೋಡಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ. यह तो बच्चे जानते हैं, पॉइंट्स समझने की है. ಇದನ್ನಂತೂ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಈ ಪಾಯಿಂಟ್ಸ್ಗಳೆಲ್ಲ ತಿಳ್ಕೊಳ್ಳುವಂಥದ್ದು. बाप रात दिन कहते रहते हैं, बच्चे तुमको गृह्य बातें सुनाता हूँ. ತಂದೆ ಹಗಲು ರಾತ್ರಿ ಹೇಳ್ತಾ ಇರ್ತಾರೆ, ಮಕ್ಕಳೇ ನಾನು ನಿಮಗೆ ಬಹಳ ಆಳವಾದಂತಹ ಗೃಹ್ಯವಾದಂತಹ ಮಾತುಗಳನ್ನು ಹೇಳ್ತಾ ಇರ್ತೇನೆ. ಜहाँ ತಕ್ ಬಾಪ ಹೇ ಪಢಾಯಿ ಚಲ್ನಿ ಹಿ ಹೇ. ಎಲ್ಲಿವರೆಗೆ ತಂದೆ ಇದ್ದಾರೆ ಅಲ್ಲಿವರೆಗೆ ವಿದ್ಯಾಭ್ಯಾಸ ಅಂತೂ ನಡೆದೇ ನಡೀತದೆ. ಫಿರ್ ಪಢಾಯಿ ಭಿ ಬಂದ್ ಹೋ ಜಾಯೇಗಿ. ಬಾಬಾ ಇರೋವರೆಗೂ ಬಾಬಾ ಓದಿಸ್ತಾರೆ. ಬಾಬಾ ಇಲ್ಲ ಅಂದರೆ ಓದೋದು ಬಂದಾಗ್ತದೆ. इन बातों को तुम्हारे सिवाय कोई भी नहीं जानते. तुम्हारे में भी नंबरवार है जो फिर बाप दादा ही जानते हैं. ಈ ಮಾತುಗಳನ್ನು ನೀವು ಮಕ್ಕಳ ಹೊರತಾಗಿ ಯಾರೂ ತಿಳ್ಕೊಂಡಿಲ್ಲ. ನಿಮ್ಮಲ್ಲೂ ನಂಬರ್ವಾರ್ ಆಗಿದ್ದಾರೆ. ಬಾಪ್ ದಾದಾರವರು ಇದನ್ನು ತಿಳ್ಕೊಂಡಿದ್ದಾರೆ. ಕಿತನೆ ಗಿರ್ತೆ ಹೇ ಕಿತನಿ ತಕ್ಲೀಫ್ ಹೋತಿ ಹೇ. ಬಾಬಾ ನೋಡ್ತಿರ್ತಾರೆ ಮಕ್ಕಳು ಎಷ್ಟೊಂದು ಮಕ್ಕಳು ಬೀಳ್ತಾ ಇರ್ತಾರೆ, ಎಷ್ಟೊಂದು ಕಷ್ಟ ಅನುಭವಿಸ್ತಿರ್ತಾರೆ. ऐसा नहीं सदैव सभी पवित्र रह सकते हैं. पवित्र नहीं रहते तो फिर सजाएं खानी पड़ती है. ಬಾಬಾ ಹೇಳ್ತಾರೆ ಈ ರೀತಿ ಎಲ್ಲರೂ ಸದೈವ ಪವಿತ್ರರಾಗಿರೋದಿಲ್ಲ. ಒಂದು ವೇಳೆ ಪವಿತ್ರ ಆಗಿಲ್ಲ ಅಂದರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಮಾಲಾ ಕೆ ದಾನೆ ಹಿ ಪಾಸ್ ವಿತ್ ಆನರ್ಸ್ ಹೋತೆ ಹೇ. ಯಾರು ಮಾಲೆ ಮಣಿಗಳಾಗುವಂಥವರಿದ್ದಾರೆ ಅವರೇ ಗೌರವದಿಂದ ಪಾಸ್ ಆಗ್ತಾರೆ. फिर प्रजा भी बनती है. यह बहुत समझने की बातें है. तुम कोई को भी समझाओ तो वह समझ तोड़े ही सकता है. ಬಾಬಾ ಹೇಳ್ತಾರೆ ಕೆಲವರು ಮಾಲೆಯ ಮಣಿಗಳಾಗ್ತಾರೆ, ಕೆಲವರು ಪ್ರಜೆಗಳಾಗ್ತಾರೆ. ಇದು ಬಹಳ ತಿಳ್ಕೊಳ್ಳುವಂತಹ ಮಾತಾಗಿದೆ. ನೀವು ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸ್ಕೊಡ್ತೀರಿ ಅಂದರೆ ಅವರೇನು ಇದನ್ನು ತಿಳ್ಕೊಳ್ಳೋದಿಲ್ಲ. टाइम लगता है, सो भी जितना बाप समझा सकते हैं उतना तुम नहीं. ಬಾಬಾ ಹೇಳ್ತಾರೆ ಈ ಜ್ಞಾನ ತಿಳಿಸ್ಕೊಡ್ಬೇಕು ಅಂದರೆ ಸಮಯ ಬೇಕಾಗ್ತದೆ. ಅದರಲ್ಲೂ ಬಾಬಾ ಎಷ್ಟೊಂದು ಒಳ್ಳೆಯ ರೀತಿ ನಮಗೆ ತಿಳಿಸ್ಕೊಡ್ತಾರೆ. ಅಷ್ಟು ಒಳ್ಳೆಯ ರೀತಿ ನಾವು ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. रिपोर्टर्स आदि जो आते हैं उनको बाप ही जानते हैं. फलाना विकार में गिरा यहाँ हुआ नाम तो नहीं बता सकते. ಬಾಬನ ಹತ್ರ ನೋಡಿ ಎಲ್ಲ ರಿಪೋರ್ಟ್ಸ್ ಹೋಗ್ತಾ ಇರ್ತದೆ. ಬಾಬನಿಗೆ ಗೊತ್ತು ಯಾರು ವಿಕಾರದಲ್ಲಿ ಹೋದರು, ಯಾರು ಬಿದ್ದೋದ್ರು, ಯಾರು ಏನಾದರು ಅಂತ. ಬಾಬನಿಗೆಲ್ಲ ಗೊತ್ತು. ಆದರೆ ಬಾಬಾ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. नाम बताइए तो फिर उनसे कोई बात करना भी पसंद नहीं करेगा. सब नफरत की दृष्टि से देखेंगे, दिल से उतर जाएंगे. ಒಂದು ವೇಳೆ ಬಾಬಾ ಹೇಳಿಬಿಟ್ರು ಇಂಥವ್ರು ಬಿದ್ದು ಹೋಗಿದ್ದಾರೆ ಅಂತ ಹೇಳಿದರೆ ಯಾರು ಅವ್ರ ಹತ್ರ ಮಾತಾಡಲಿಕ್ಕೂ ಇಷ್ಟಪಡೋದಿಲ್ಲ. ಎಲ್ಲರೂ ಅವರು ದ್ವೇಷದ ದೃಷ್ಟಿಯಿಂದ ಎಲ್ಲರನ್ನೂ
ಎಲ್ಲರೂ ಅವರನ್ನು ನೋಡ್ತಾರೆ. ಅವರು ಎಲ್ಲರ ಮನಸ್ಸಿನಿಂದ ಕೆಳಗೆ ಬಿದ್ದು ಹೋಗ್ಬಿಡ್ತಾರೆ. ಸಾರಿ ಕಿ ಕಮಾಯಿ ಚಟ್ ಹೋ ಜಾತಿ ಹೇ. ಅವ್ರು ಮಾಡಿರುವಂತಹ ಸಂಪಾದನೆ ಎಲ್ಲ ಏನಾಗ್ತದೆ, ಎಲ್ಲ ಸಮಾಪ್ತಿ ಆಗ್ತದೆ. ಯಹ ತೋ ಜಿಸ್ನೆ ತಕ್ಕಾ ಖಾಯ ವಹ ಜಾನೆ ಯಾ ಬಾಪ ಜಾನೆ, ಯಹ ಬಡಿ ಗುಪ್ತ ಬಾತೆ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರು ಪೆಟ್ಟು ತಿಂದಿರ್ತಾರೆ ಅವ್ರಿಗೆ ಗೊತ್ತು ನಾವು ಪೆಟ್ಟು ತಿಂದೀವಿ ಅಂತ. ಅವ್ರನ್ನ ಬಿಟ್ಟರೆ ಶುಭಾಬನಿಗೆ ಗೊತ್ತು. ಇದು ಬಹಳ ಗುಪ್ತವಾದಂತಹ ಮಾತುಗಳು. ತುಮ್ ಕೇತೆ ಹೋ ಫಲಾನಾ ಮಿಲ, ಉನ್ಕೋ ಬಹುತ್ ಅಚ್ಚಾ ಸಮझाया, यह सेवा में मदद कर सकते हैं, परंतु वहाँ भी जब ಸಮುಖ ಹೋನ. ನೀವು ಹೇಳ್ತೀರಲ್ವ, ಇಂಥವ್ರು ಸಿಕ್ಕರು, ಅವರಿಗೆ ನಾವು ಬಹಳ ಒಳ್ಳೆ ರೀತಿ ತಿಳಿಸ್ಕೊಟ್ಟಿವಿ, ಇವರು ಸೇವೆಯಲ್ಲಿ ಒಳ್ಳೆ ರೀತಿ ಸಹಯೋಗ ಕೊಡ್ತಾರೆ ಅಂತ ಹೇಳ್ತೀವಿ. ಆದರೆ ಬಾಬಾ ಹೇಳ್ತಾರೆ ಅವರು ಸಮ್ಮುಖದಲ್ಲಿ ಬರಬೇಕು, ಆಗ ಸಹಯೋಗ ಕೊಡಲಿಕ್ಕಾಗ್ತದೆ. समझो गवर्नर को तुम अच्छी तरह समझाते हो, परंतु वह थोड़े ही किसी को समझा सकेंगे. ತಿಳ್ಕೊಳ್ರಿ, ನೀವು ಗವರ್ನರ್ಗೆ ಬಹಳ ಒಳ್ಳೆ ರೀತಿಯಿಂದ ತಿಳಿಸ್ಕೊಡ್ತೀರಿ, ಆದರೆ ಅವರು ಬೇರೆಯವ್ರಿಗೂ ತಿಳಿಸ್ಕೊಡ್ಲಿಕ್ಕಾಗ್ತದ? ಕೋಯಿ ಕೋ ಸಮझाएंगे तो मानेंगे नहीं. ಒಂದು ವೇಳೆ ಅವ್ರು ಬೇರೆಯವ್ರಿಗೆ ತಿಳಿಸ್ಕೊಟ್ರಂತಲೇ ಇಟ್ಕೊಳ್ರಿ, ಆದರೆ ಬೇರೆಯವ್ರು ಒಪ್ಕೊಳ್ತಾರ? ಬೇರೆಯವ್ರು ಅದನ್ನು ಒಪ್ಕೊಳ್ಳೋದಿಲ್ಲ. ಜಿಸ್ಕೋ ಸಮझने का होगा वही समझेगा, दूसरों को थोड़े ही समझा सकेगा. ಯಾರು ತಿಳ್ಕೊಳ್ಳೋದಿರ್ತದೆ ಅವರೇ ತಿಳ್ಕೊಳ್ತಾರೆ, ಬೇರೆಯವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. तुम बच्चे समझते हो यहाँ तो कांटों का जंगल है, इसको हम मंगल बनाते हैं. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇದು ಮುಳ್ಳಿನ ಕಾಡಾಗಿದೆ, ಈ ಕಾಡನ್ನು ನಾವು ಮಂಗಲ ಮಾಡ್ತಾ ಇದ್ದೇವೆ. ಮಂಗಲಂ ಭಗವಾನ್ ವಿಷ್ಣು कहते हैं ना, यह श्लोक आदि सब भक्ति मार्ग के है. ಮಂಗಳಂ ಭಗವಾನ ವಿಷ್ಣು ಅಂತ ಹೇಳ್ತಾರಲ್ವ, ಈ ಶ್ಲೋಕ ಇದೆಲ್ಲ ಭಕ್ತಿ ಮಾರ್ಗದಾಗಿದೆ. ಮಂಗಲ್ ತಬ ಹೋತಾ ಹೇ ಜಬ್ ವಿಷ್ಣು ಕಾ ರಾಜ್ಯ ಹೋತಾ ಹೇ. ಎಲ್ಲರ ಮಂಗಳ ಆಗೋದು ಯಾವಾಗ? ಯಾವಾಗ ವಿಷ್ಣುವಿನ ರಾಜ್ಯ ಇರ್ತದೆ, ಆಗ ಎಲ್ಲರ ಮಂಗಳವಾಗ್ತದೆ. विष्णु अवतरण भी दिखाते हैं, बाबा ने सब कुछ देखा हुआ है, अनुभवी है ना. ವಿಷ್ಣು ಅವತಾರ ತೋರಿಸ್ತಾರೆ, ಬಾಬಾ ಎಲ್ಲ ನೋಡಿದ್ದಾರೆ, ಬಾಬನಿಗೆ ಎಲ್ಲ ಅನುಭವ ಇದೆ ಅಲ್ವಾ. ಸಭಿ ಧರ್ಮ ವಾಲೋಂ ಕೋ ಅಚ್ಚಿ ತರಹ ಜಾನ್ತೆ ಹೇ. ಈ ಬಾಬನಿಗೆ ಎಲ್ಲ ಧರ್ಮದವರು ಹೇಗಿದ್ದಾರೆ ಅಂತ ಒಳ್ಳೆ ರೀತಿ ಗೊತ್ತು. बाप जिस तन में आएंगे तो उसकी पर्सनैलिटी भी चाहिए ना. ಬಾಬಾ ನೋಡಿ ಯಾರು ಶರೀರದಲ್ಲಿ ಬರ್ತಾರೆ, ಅವ್ರದ್ದೊಂದು ಪರ್ಸ್ನಾಲಿಟಿ, ಒಂದು ವ್ಯಕ್ತಿತ್ವ ಬೇಕಲ್ವಾ. तब कहते हैं बहुत जन्म के अंत में, जबकि यहाँ का बड़ा अनुभवी होता है, तब मैं इनमें प्रवेश करता हूँ. ಅದಕ್ಕೆ ನೋಡಿ ಬಾಬಾ ಹೇಳ್ತಾರೆ, ಬಹಳ ಜನ್ಮಗಳ ಅಂತಿಮದಲ್ಲಿ ಯಾವಾಗ ಅವರು ಬಹಳ ಅನುಭವಿ ಆಗ್ತಾರೆ, ಆಗ ನಾನು ಅವರ ಶರೀರದಲ್ಲಿ ಬರ್ತೀನಿ ಅಂತ ಬಾಬಾ ಹೇಳ್ತಾರೆ. वह भी साधारण पर्सनालिटी का यह मतलब नहीं कि राजा रजवाड़े हो, नहीं, इनको तो बहुत अनुभव है, इनके रथ में आता हूँ बहुत जन्म के अंत में. ಬಾಬಾ ಹೇಳ್ತಾರೆ, ನಾನು ಬರೋದು ಸಾಧಾರಣ ಶರೀರದಲ್ಲಿ. ಒಂದು ಪರ್ಸ್ನಾಲಿಟಿ ಇರಬೇಕು ಅಂದರೆ ಅದರ ಅರ್ಥ ಅವನು ರಾಜ ಆಗಿರಬೇಕು ಅಂತ ಅಲ್ಲ, ಬಹಳ ಅನುಭವ ಇರಬೇಕು. ಶುಭಾಬ ಏನು ಬ್ರಹ್ಮನ ರಥದಲ್ಲಿ ಬರ್ತಾರೆ, ಅದು ಬಹಳ ಜನ್ಮಗಳ ಅಂತಿಮ ಜನ್ಮ ಆಗಿದೆ. ತುಮಕೋ ಸಮझाना पड़े यहाँ राजधानी स्थापन होती है, माला बनती है.
ನೀವು ತಿಳಿಸ್ಕೊಡ್ಬೇಕು, ಈಗ ರಾಜಧಾನಿ ಸ್ಥಾಪನೆಯಾಗ್ತಿದೆ, ಮಾಲೆ ರೆಡಿಯಾಗ್ತಿದೆ. यह राजधानी कैसे स्थापन हो रही है, कोई राजा रानी कोई क्या बनते हैं, यह सब बातें एक ही दिन में तो कोई समझ नहीं सकता. ಕೆಲವರು ರಾಜ ರಾಣಿ ಒಬ್ಬೊಬ್ಬರು ಒಂದೊಂದು ರೀತಿ ಆಗ್ತಾರೆ. ಈ ಎಲ್ಲ ಮಾತುಗಳನ್ನು ಒಂದೇ ದಿನದಲ್ಲಿ ಯಾರಿಗೂ ತಿಳಿಸ್ಕೊಡ್ಲಿಕ್ಕಂತೂ ಆಗೋದಿಲ್ಲ. बेहद का बाप ही बेहद का वर्षा देते हैं. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ. ಭಗವಾನ್ ಆಕರ್ ಸಮझाते हैं, सो भी मुश्किल तोड़े पवित्र बनते हैं. ಭಗವಂತ ಬಂದು ತಿಳಿಸ್ಕೊಡ್ತಾನೆ, ಆದರೂ ಕೆಲವರು ಮಾತ್ರ ಪವಿತ್ರ ಆಗೋದು. यह भी समझने में टाइम चाहिए. ಇದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ಸಮಯ ಬೇಕಾಗ್ತದೆ. ಕಿತನಿ ಸಜಾಯೆ ಖಾತೆ ಹೇ, ಸಜಾಯೆ ಖಾಕರ್ ಭಿ ಪ್ರಜಾ ಬಂತೆ ಹೇ. ಬಾಬಾ ಹೇಳ್ತಾರೆ, ಎಷ್ಟೊಂದು ಶಿಕ್ಷೆ ಅನುಭವಿಸ್ತಾರೆ, ಶಿಕ್ಷೆ ಅನುಭವಿಸಿ ಪ್ರಜೆಗಳಾಗ್ತಾರೆ. ಬಾಪ್ ಸಮझाते हैं बच्चे, तुम्हें बहुत बहुत मीठा भी बनना है. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ಬಹಳ ಬಹಳ ಮಧುರರಾಗಬೇಕು. कोई को दुख नहीं देना है. बाप आते ही है सबको सुख का रास्ता बताने, दुख से छुड़ाने. ಯಾರಿಗೂ ನೋಡಿ ದುಃಖ ಕೊಡಬಾರ್ದು. ಬಾಬಾ ಬಂದಿರೋದೆ ಎಲ್ಲರಿಗೂ ಸುಖದ ದಾರಿಯನ್ನು ತೋರಿಸ್ಲಿಕ್ಕೆ, ದುಃಖದಿಂದ ಮುಕ್ತ ಮಾಡಲಿಕ್ಕೆ. तो फिर खुद किसी को कैसे दुख देंगे. यह सब बातें बच्चे ही जानते हैं, बाहर वाले बड़ा मुश्किल समझते हैं. ಈ ಶುಭಾಬ ಬಂದಿರೋದೇ ಎಲ್ಲರ ದುಃಖ ದೂರ ಮಾಡಲಿಕ್ಕೆ. ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳು ತಿಳ್ಕೊಳ್ತೀರಿ, ಹೊರಗಡೆ ಇರೋರು ತಿಳ್ಕೊಳ್ಳೋದಿಲ್ಲ. जो भी संबंधी आदि है उन सब से ममत्व तोड़ देना है. घर में रहना है परंतु ನಿಮಿತ್ತ ಮಾತ್ರ. ಬಾಬಾ ಹೇಳ್ತಾರೆ, ಏನೆಲ್ಲ ಸಂಬಂಧಗಳೇನೆಲ್ಲ ಇದ್ದಾವೆ ಅದರ ಮೇಲಿನ ಮಮತ್ವವನ್ನು ತೆಗೆದುಹಾಕಬೇಕು. ಮನೆಯಲ್ಲಿರಬೇಕು, ಆದರೆ ನಿಮಿತ್ತವಾಗಿರಬೇಕು. यह तो बुद्धि में है कि यह सारी दुनिया खत्म हो जानी है, परंतु यह ख्यालात भी किसी को रहता नहीं. ಇದು ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಈಗ ಇಡೀ ಜಗತ್ತು ಸಮಾಪ್ತಿಯಾಗ್ತದೆ, ಆದರೆ ಈ ವಿಚಾರ ಯಾರಿಗೂ ಸಹ ಬರೋದಿಲ್ಲ. जो अनन्य बच्चे हैं वह समझते हैं, वह भी अभी सीखने का पुरुषार्थ करते रहते हैं. ಯಾರು ಅನನ್ಯ ಮಕ್ಕಳಾಗಿದ್ದಾರೆ ಅವರು ತಿಳ್ಕೊಳ್ತಾರೆ, ಅವರು ಈಗ ಕಲಿಯುವಂತಹ ಪುರುಷಾರ್ಥವನ್ನು ಮಾಡ್ತಿದ್ದಾರೆ. बहुत फेल भी हो पड़ते हैं, माया की चक्री बहुत चलती है. ಬಾಬಾ ಹೇಳ್ತಾರೆ, ಅನೇಕರು ಫೇಲ್ ಆಗ್ತಾರೆ, ಯಾಕೆಂದರೆ ಮಾಯೆ ಬಿಡೋದಿಲ್ಲ, ತನ್ನ ಚಕ್ರವನ್ನು ತಿರುಗಿಸ್ತಿರ್ತದೆ. ವಹ ಬಿ ಬಡಿ ಬಲವಾನ್ ಹೇ, ಮಾಯೇನು ಏನಾಗಿದೆ, ಬಹಳ ಶಕ್ತಿಶಾಲಿಯಾಗಿದೆ. परंतु यह बातें और कोई को थोड़े ही समझा सकते हैं. तुम्हारे पास आते हैं, समझना चाहते हैं, यह क्या होता है, इतनी रिपोर्ट्स आदि क्यों आती है. ಬಾಬಾ ಹೇಳ್ತಾರೆ, ಈ ಮಾತುಗಳನ್ನು ಬೇರೆ ಯಾರೂ ತಿಳ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ನೋಡಿ ಅನೇಕರು ಬರ್ತಾರೆ, ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ, ಇದೇನಿದು ಇಷ್ಟೊಂದು ರಿಪೋರ್ಟ್ಸ್ ಯಾಕೆ ಬರ್ತದೆ ಅಂತೇಳಿ. अब इन लोगों की तो बदली होती रहती है, फिर एक एक को बैठ समझाना पड़े, फिर कहते हैं यह तो बड़ी अच्छी संस्था है. ಬಾಬಾ ಹೇಳ್ತಾರೆ, ಅನೇಕ ರಿಪೋರ್ಟರ್ಸ್ ಬರ್ತಾರೆ, ಕೇಳ್ತಾರೆ ಇದೇನು ಅಂತೇಳಿ. ಯಾಕೆಂದರೆ ಅವರಲ್ಲೂ ಕೆಲವರು ಬದಲಾವಣೆಯಾಗಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ.
ಹೋಗ್ತಾರೆ, ನಂತರ ಇನ್ನೊಬ್ಬರು ಬರ್ತಾರೆ. ಆಗ ಒಬ್ಬೊಬ್ರಿಗೂ ತಿಳಿಸ್ಕೊಡ್ಬೇಕಾಗ್ತದೆ. ತಿಳ್ಕೊಂಡಾಗ ಅವ್ರು ಹೇಳ್ತಾರೆ ಇವ್ರ ಸಂಸ್ಥೆ ಬಹಳ ಒಳ್ಳೆಯದಾಗಿದೆ ಅಂತೇಳಿ. ರಾಜಧಾನಿ ಕಿ ಸ್ಥಾಪನಾ ಕಿ ಬಾತೆ ಬಡಿ ಗಹ್ಯ ಗೋಪನೀಯ ಹೇ. ರಾಜಧಾನಿಯ ಸ್ಥಾಪನೆಯ ಮಾತುಗಳು ಬಹಳ ಆಳವಾಗಿವೆ. बेहद का बाप बच्चों को मिला है तो कितना हर्षित होना चाहिए. ಬೇಹದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಅಂದಮೇಲೆ ಎಷ್ಟೊಂದು ಹರ್ಷಿತವಾಗಿರಬೇಕು. हम विश्व के मालिक देवता बनते हैं तो हमारे में दैवी गुण भी जरूर चाहिए. ನಾವು ವಿಶ್ವಕ್ಕೆ ಮಾಲೀಕರು ದೇವತೆಗಳಾಗ್ತೀವಿ ಅಂದಮೇಲೆ ಅವಶ್ಯವಾಗಿ ನಮ್ಮಲ್ಲಿ ದೈವಿ ಗುಣಗಳು ಬೇಕಾಗ್ತದೆ. ಏಮ್ ऑब्जेक्ट तो सामने खड़ा है, यह है नई दुनिया का मालिक. ಮುಖ್ಯ ಗುರಿ ಉದ್ದೇಶ ಅಂತೂ ಎದುರುಗಡೆ ಇದೆ. ಲಕ್ಷ್ಮೀನಾರಾಯಣರು ಇವರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದಾರೆ. यह तुम ही समझते हो. हम पढ़ते हैं बेहद का बाप जो नॉलेजफुल है वह हमको पढ़ाते हैं. अमरपुरी अथवा हेवन में ले जाने के लिए हमको यह नॉलेज मिलती है. ನಾವು ಓದ್ತಾ ಇದ್ದೇವೆ ಬೇಹದ್ದಿನ ತಂದೆ ಜ್ಞಾನಪೂರ್ಣ ಅವರು ನಮಗೆ ಓದಿಸ್ತಿದ್ದಾರೆ. ಅಮರಪುರಿ ಅಥವಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರ ಜ್ಞಾನ ಕೊಡ್ತಿದ್ದಾರೆ. आएंगे वही जिन्होंने कल्प कल्प राज्य लिया है. ಸತ್ಯುಗದಲ್ಲಿ ಬರೋದು ಯಾರು ಅಂದರೆ ಯಾರು ಕಲ್ಪ ಕಲ್ಪದಲ್ಲೂ ರಾಜ್ಯ ತಗೊಳ್ತಾರೆ ಅವರೇ ಬರೋದು. कल्प पहले मुआफिक हम अपनी राजधानी स्थापन कर रहे हैं. यह माला बन रही है नंबरवार. ಕಲ್ಪದ ಹಿಂದಿನ ಹಾಗೆ ನಾವು ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೇವೆ. ಇಲ್ಲಿ ಮಾಲೆ ರೂಪಿತ ಆಗ್ತಿದೆ, ನಂಬರ್ ವಾರಾಗಿ ಮಾಲೆ ಆಗ್ತಿದೆ. जैसे स्कूल में भी जो अच्छा पढ़ते हैं उनको स्कॉलरशिप मिलती है ना. ಯಾವ ರೀತಿ ನೋಡಿ ಶಾಲೆಯಲ್ಲಿ ಯಾರು ಒಳ್ಳೆ ರೀತಿ ಓದ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತದಲ್ವಾ. वह है हद की बातें तुमको मिलती है बेहद की बातें. ಬಾಬಾ ಹೇಳ್ತಾರೆ ಅದಾಗಿದೆ ಹದ್ದಿನ ಮಾತು. ಬಾಬಾ ತಿಳಿಸ್ಕೊಡೋದು ನಮಗೆ ಬೇಹದ್ದಿನ ಮಾತು. जो तुम बाप के मददगार बनते हो वही ऊंच पद पाते हो. ನೀವು ಯಾರು ತಂದೆಗೆ ಸಹಯೋಗಿಗಳಾಗ್ತೀರಿ ನೀವೇ ಶ್ರೇಷ್ಠವಾದಂತಹ ಪದವಿಯನ್ನು ಪಡ್ಕೊಳ್ತೀರಿ. वास्तव में तो मदद अपने को ही करनी है, पवित्र बनना है. सतो प्रधानते फिर से बनना जरूर है. ವಾಸ್ತವದಲ್ಲಿ ನೋಡಿ ನಾವಿಲ್ಲಿ ಸಹಯೋಗ ಕೊಡ್ತಾ ಇದ್ದೇವೆ ಯಾರಿಗೆ, ನಮಗೆ ನಾವು ಸಹಯೋಗ ಕೊಟ್ಕೊಂಡ ಹಾಗೆ ನಾವು ಪವಿತ್ರರಾಗಬೇಕು, ಸತೋ ಪ್ರಧಾನರಾಗಬೇಕು. बाप को याद करना है. उठते बैठते चलते फिरते बाप को याद कर सकते हो. जो बाप हमको विश्व का मालिक बनाते हैं उनको बहुत रुचि से याद करना है. ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡ್ರಿ. ನಿಂತರು ಕುಂತರು ನಡೆದಾಡ್ತಾ ಓಡಾಡ್ತಾ ಯಾವಾಗಲೂ ನಾವು ತಂದೆಯನ್ನು ನೆನಪು ಮಾಡಬೇಕು. ಯಾವ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅವರನ್ನು ಬಹಳ ರುಚಿಯಿಂದ ಖುಷಿಯಿಂದ ನೆನಪು ಮಾಡಬೇಕು. ಪರಂತು ಮಾಯಾ छोड़ती नहीं है. अनेक प्रकार की किस्म किस्म की रिपोर्ट्स लिखते हैं. बाबा हमको माया के विकल्प बहुत आते हैं. ಈ ಬಾಬನ್ನ ನಾವು ಭಾಳ ಪ್ರೀತಿಯಿಂದ ನೆನಪು ಮಾಡಬೇಕು. ಆದರೆ ಮಾಯೆ ಬಿಡ್ತದ. ಮಕ್ಕಳು ಬಾಬನಿಗೆ ಹೇಳ್ತಾರಂತೆ ಬಾಬಾ ಮಾಯೆ ಬಿಡೋದಿಲ್ಲ. ಅನೇಕ ಪ್ರಕಾರದ ವಿವಿಧ ರೀತಿಯ ರಿಪೋರ್ಟ್ಸ್ಗಳನ್ನು ಮಕ್ಕಳು ಬರಿತಾ ಇರ್ತಾರೆ ಬಾಬನಿಗೆ.
ಬಾಬಾ ಮಾಯೆ ನಮಗೆ ವಿಕಲ್ಪಗಳನ್ನು ತರ್ತದೆ ಅಂತೇಳಿ. बाप कहते हैं युद्ध का मैदान है ना, 5 ವಿಕಾರೋं पर जीत पानी है. ಬಾಬಾ ಹೇಳ್ತಾರೆ ಇದು ಯುದ್ಧದ ಮೈದಾನ ಅಲ್ವಾ, 5 ವಿಕಾರಗಳ ಮೇಲೆ ನೀವು ವಿಜಯ ಪಡ್ಕೊಳ್ಬೇಕು. बाप को याद करने से तुम भी समझते हो हम सतो प्रधान बनते हैं. ತಂದೆಯನ್ನ ನೆನಪು ಮಾಡೋದ್ರಿಂದ ನೀವು ತಿಳ್ಕೊಳ್ತೀರಿ ನಾವು ಸತೋ ಪ್ರಧಾನರಾಗ್ತೇವೆ. बाबा आकर समझाते हैं भक्ति मार्ग वाले कोई भी जानते नहीं. ಬಾಬಾ ಬಂದು ತಿಳಿಸ್ಕೊಡ್ತಾರೆ ಭಕ್ತಿ ಮಾರ್ಗದವರು ಯಾರೂ ಸಹ ಇದನ್ನು ತಿಳ್ಕೊಂಡಿಲ್ಲ. ಯಹ ತೋ ಪಢಾಯಿ ಹೇ, ಇದಾಗಿದೆ ವಿದ್ಯಾಭ್ಯಾಸ. बाप कहते हैं तुम पावन कैसे बनेंगे, तुम पावन थे फिर बनना है. देवता पावन है ना. ಬಾಬಾ ಹೇಳ್ತಾರೆ ನೀವು ಪಾವನರು ಹೇಗಾಗ್ತೀರಿ, ಮೊದಲು ಪಾವನರಾಗಿದ್ರಿ ಈಗ ಮತ್ತೆ ಆಗಬೇಕು. ಯಾಕೆಂದರೆ ದೇವತೆಗಳು ಪಾವನರಾಗಿರ್ತಾರಲ್ವ. बच्चे जानते हैं हम स्टूडेंट पढ़ रहे हैं, भविष्य में फिर सूर्यवंशी राज्य में आएंगे, उसके लिए पुरुषार्थ भी अच्छी रीति करनी है. ಭವಿಷ್ಯದಲ್ಲಿ ನೋಡಿ ನಾವೇ ಸೂರ್ಯವಂಶಿ ರಾಜ್ಯ ಮನೆತನದಲ್ಲಿ ಬರ್ತೇವೆ. ಅದಕ್ಕೋಸ್ಕರ ಒಳ್ಳೆ ರೀತಿ ಪುರುಷಾರ್ಥವನ್ನು ಮಾಡಬೇಕು. ಸಾರಾ ಮಾರ್ಕ್ಸ್ಗೆ ಉಪ್ಪರ್ ಮದಾರ ಹೇ, ಎಲ್ಲ ಅವಲಂಬಿಸಿರೋದು ನಾವು ತಗೊಳ್ಳುವಂತಹ ಮಾರ್ಕ್ಸ್ನ ಆಧಾರದ ಮೇಲೆ. युद्ध के मैदान में फेल होने से चंद्रवंशी में चले जाते हैं. ಯುದ್ಧದ ಮೈದಾನದಲ್ಲಿ ಫೇಲ್ ಆಗ್ತೀವಿ ಅಂದರೆ ಚಂದ್ರವಂಶಕ್ಕೆ ಹೋಗ್ತೇವೆ. उन्होंने फिर युद्ध का नाम सुन तीर कमान आदि दे दिया है. ಅಲ್ಲಿ ನೋಡಿ ಯುದ್ಧ ಅಂತ ಹೆಸರು ಕೇಳಿದ ತಕ್ಷಣ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಬಿಟ್ರು. क्या वह बाहुबल की लड़ाई थी जो तीर कमान आदि चलाए, ऐसी कोई बात ही नहीं. ಬಾಬಾ ಹೇಳ್ತಾರೆ ರಾಮನಿಗೇನು ಬಿಲ್ಲು ಬಾಣ ತೋರಿಸಿದ್ರು, ಹಾಗಂತ ಬಾಹುಬಲದ ಯುದ್ಧ ಏನಾದರೂ ಇತ್ತ, ಅಲ್ಲಿ ಬಿಲ್ಲು ಬಾಣ ತೋರಿಸಿದ್ರು. ಬಾಬಾ ಹೇಳ್ತಾರೆ ಈ ರೀತಿ ಬಾಹುಬಲದ ಯುದ್ಧ ಅಂತೂ ಇಲ್ವೇ ಇಲ್ಲ. ಹಾಗೆ ಬಾಣೋं की लड़ाई चलती थी, इस समय तक भी निशानियाँ है. ಮೊದಲು ನೋಡಿ ಬಾಣಗಳಿಂದ ಯುದ್ಧ ಮಾಡ್ತಿದ್ರು, ಈ ಸಮಯದವರೆಗೂ ಆ ಗುರುತುಗಳೇನೆಲ್ಲ ಇವೆ. कोई कोई चलाने में बड़े होशियार होते हैं, अब इस ज्ञान में लड़ाई आदि की कोई बात नहीं है. ಕೆಲವರು ನೋಡಿ ಬಾಣ ಬಿಡೋದ್ರಲ್ಲಿ ಬಹಳ ಬುದ್ಧಿವಂತರಾಗಿರ್ತಾರೆ. ಈ ಜ್ಞಾನದಲ್ಲಿ ನೋಡಿ ಯುದ್ಧದ ಯಾವುದೇ ಮಾತಂತೂ ಇಲ್ವೇ ಇಲ್ಲ. तुम जानते हो शिव बाबा ही ज्ञान का सागर है, जिनसे हम यह पद पाते हैं. ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಅವರಿಂದ ನಾವು ಪದವಿಯನ್ನು ಪಡ್ಕೊಳ್ತೇವೆ. अब बाप कहते हैं देह सहित देह के सभी संबंधों से ममत्व तोड़ना है, यह सब पुराना है. ಈಗ ಬಾಬಾ ಹೇಳ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗೆದುಹಾಕಬೇಕು, ಇದೆಲ್ಲ ಹಳೆಯದಾಗಿದೆ. नई दुनिया गोल्डन एज भारत था, कितना नाम मशहूर था. ಹೊಸ ಜಗತ್ತು ಬಂಗಾರದ ಯುಗ ಭಾರತ ಆಗಿತ್ತು, ಭಾರತ ಎಷ್ಟೊಂದು ಪ್ರಸಿದ್ಧಿಯಾಗಿತ್ತು. प्राचीन योग कब और किसने सिखाया, यह किसी को पता नहीं. ಪ್ರಾಚೀನ ಯೋಗ ಯಾರು ಮತ್ತು ಯಾವಾಗ ಕಲಿಸಿದ್ರು ಇದು ಯಾರಿಗೂ ಸಹ ಗೊತ್ತಿಲ್ಲ. ಜಬ್ ತಕ್ ಖುದ್ ನ ಆಕರ್ ಸಮझाए, ಎಲ್ಲಿವರೆಗೆ ಸ್ವಯಂ ತಂದೆ ಬಂದು ತಿಳಿಸ್ಕೊಡೋದಿಲ್ವೋ ಅಲ್ಲಿವರೆಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾ ಹೇ ನೈ ಚೀಸ್, ಯಾಕೆಂದರೆ ಇದು ಹೊಸ ವಸ್ತು. ಕಲ್ಪ ಕಲ್ಪ ಜೋ ಹೋತಾ ಆಯಾ ಹೇ ವಹಿ ಫಿರ್ ರಿಪೀಟ್ ಹೋಗಾ.
ಕಲ್ಪಕಲ್ಪದಲ್ಲೂ ಏನೆಲ್ಲ ನಡೀತಾ ಬಂತು, ಮತ್ತೆ ಅದೇ ರಿಪೀಟ್ ಆಗ್ತಾ ಇರ್ತದೆ. ಉಸ್ಮೇ ಫರ್ಕ್ ನಹಿ ಪಡ್ ಸಕ್ತಾ. ಬಾಬಾ ಹೇಳ್ತಾರೆ, ಕಲ್ಪಕಲ್ಪದಲ್ಲಿ ಏನಾಗಿದೆ ಅದೇ ಆಗ್ತಾ ಇದೆ, ಇದರಲ್ಲಿ ಯಾವ ವ್ಯತ್ಯಾಸ ಅಂತೂ ಆಗೋದಿಲ್ಲ. बाप कहते हैं अब यह अंतिम जन्म पवित्र रहने से फिर 21 जन्म तुमको कभी अपवित्र नहीं होना है. ಬಾಬಾ ಹೇಳ್ತಾರೆ, ಈ ಅಂತಿಮ ಜನ್ಮ ನೀವು ಪವಿತ್ರ ಆಗಿರ್ತೀರಿ ಅಂದರೆ 21 ಜನ್ಮ ನೀವೆಂದಿಗೂ ಸಹ ಅಪವಿತ್ರ ಆಗೋದಿಲ್ಲ. बाप कितना अच्छी रीति समझाते हैं फिर भी सब एक रस थोड़े ही पढ़ते हैं. ಬಾಬಾ ನೋಡಿ ಎಷ್ಟೊಂದು ಒಳ್ಳೆ ರೀತಿ ತಿಳಿಸ್ಕೊಡ್ತಾರೆ, ಆದರೂ ಎಲ್ಲರೂ ಏಕರಸವಾಗಿ ಅಂತೂ ಓದೋದಿಲ್ಲ. ರಾತ್ ದಿನ ಕಾ ಫರ್ಕ್ ಹೇ. ಬಾಬಾ ಹೇಳ್ತಾರೆ, ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಆತೆ ಹೇ ಪಡ್ನೆ ಲಿಯೇ ಫಿರ್ ಥೋಡಾ ಪಡ್ಕರ್ ಗುಮ್ ಹೋ ಜಾತೆ ಹೇ. ಬರ್ತಾರೆ ಓದಲಿಕ್ಕೆ, ಸ್ವಲ್ಪ ಓದ್ತಾರೆ, ಮಾಯೆ ಆಗಿಬಿಡ್ತಾರೆ. जो अच्छी रीति समझते हैं वह अपना अनुभव भी सुनाते हैं. कैसे हम आए फिर कैसे हमने पवित्रता की प्रतिज्ञा की. ಯಾರು ಒಳ್ಳೆ ರೀತಿ ತಿಳ್ಕೊಳ್ತಾರೆ ಅವರು ತಮ್ಮ ಅನುಭವ ಹೇಳ್ತಾರೆ. ನಾವು ಯಾವ ರೀತಿ ಬಂದ್ವಿ, ಯಾವ ರೀತಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದ್ವಿ. बाप कहते हैं पवित्रता की प्रतिज्ञा कर फिर एक बार भी पतित बना तो की कमाई चट हो जाएगी. ಬಾಬಾ ಹೇಳ್ತಾರೆ, ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ಬಾರಿ ಪತಿತ ಆಗ್ತೀರಿ ಅಂದರೆ ಮಾಡಿರುವಂತಹ ಸಂಪಾದನೆ ಎಲ್ಲ ಖಾಲಿಯಾಗ್ತದೆ. ಫಿರ್ ವಹ ಅಂದರ್ ಮೇ ಖಾತಾ रहेगा. ನಂತರ ನೋಡಿ ನಮ್ಮ ಮನಸ್ಸು ನಮ್ಮನ್ನೇ ತಿಂತಾ ಇರ್ತದೆ. किसी को भी कह नहीं सकेंगे कि बाप को याद करो. मूल बात तो विकारों के लिए ही पूछते हैं. ಬಾಬಾ ಹೇಳ್ತಾರೆ, ನೀವು ಆಗ ಬೇರೆ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ನಾವೇ ತಪ್ಪು ಮಾಡ್ತೀವಿ, ಬೇರೆಯವರಿಗೆ ಮಾಡಬೇಡ್ರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೂಲ ಮಾತಾಗಿದೆ ವಿಕಾರದ್ದು. तुम बच्चों को यह पढ़ाई रेगुलर पढ़नी है. ನೀವು ಮಕ್ಕಳು ಈ ವಿದ್ಯಾಭ್ಯಾಸವನ್ನು ಪ್ರತಿನಿತ್ಯನೂ ಸಹ ಓದಬೇಕು. बाप कहते हैं हम तुमको नई नई बात सुनाता हूँ. तुम हो स्टूडेंट, तुमको भगवान पढ़ाते हैं. ಬಾಬಾ ಹೇಳ್ತಾರೆ, ನಾನು ನಿಮಗೆ ಹೊಸ ಹೊಸ ಮಾತುಗಳನ್ನು ಹೇಳ್ತೀನಿ, ನೀವು ವಿದ್ಯಾರ್ಥಿಗಳು, ನಿಮಗೆ ಭಗವಂತ ಓದಿಸ್ತಿದ್ದಾನೆ. भगवान के तुम स्टूडेंट हो. ऐसी ऊंचते ऊंच पढ़ाई को तो एक दिन भी मिस नहीं करना चाहिए. ನಾವು ಭಗವಂತನಿಗೆ ವಿದ್ಯಾರ್ಥಿಗಳಾಗಿದ್ದೇವೆ, ಇದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸ ಅಂದಮೇಲೆ ಒಂದಿನನೂ ಸಹ ಮಿಸ್ ಮಾಡಬಾರ್ದು. एक दिन भी मुरली न सुनी तो फिर अब्सेंट पड़ जाती है. ಒಂದಿನ ನಾವು ಮುರಳಿ ಕೇಳಲಿಲ್ಲ ಅಂದರೂ ಅಬ್ಸೆಂಟ್ ಆಯ್ತಲ್ವ. अच्छे अच्छे महारथी भी मुरली मिस कर देते हैं. वह समझते हैं हम तो सब कुछ जानते हैं, मुरली नहीं पड़ी तो क्या हुआ, अरे अब्सेंट पड़ जाएगी, नपास हो जाएंगे. ಒಳ್ಳೊಳ್ಳೆ ಮಹಾರಥಿಗಳು ಮುರಳಿ ಮಿಸ್ ಮಾಡ್ತಾರೆ, ತಿಳ್ಕೊಳ್ತಾರೆ ನಾವೆಲ್ಲ ತಿಳ್ಕೊಂಡಿದ್ದೇವೆ, ಮುರಳಿ ಓದಲಿಲ್ಲ ಅಂದರೆ ಏನಾಯಿತು. ಬಾಬಾ ಹೇಳ್ತಾರೆ, ಅಬ್ಸೆಂಟ್ ಆಗಿಬಿಡ್ತೀರಿ, ಫೇಲ್ ಆಗಿಬಿಡ್ತೀರಿ ಅಂತೇಳಿ. बाप खुद कहते हैं रोज़ ऐसी अच्छी अच्छी पॉइंट सुनाता हूँ जो समय पर समझाने में बहुत काम आएगी. नहीं सुनेंगे तो फिर कैसे काम में लाएंगे. ತಂದೆ ಸ್ವಯಂ ಹೇಳ್ತಾರೆ, ನಾನು ಪ್ರತಿದಿನ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಅದು ಸಮಯಕ್ಕನುಸಾರವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಹಳ ಕೆಲಸಕ್ಕೆ ಬರ್ತದೆ. ಒಂದು ವೇಳೆ ನೀವು ಕೇಳಲಿಲ್ಲ ಅಂದರೆ ಹೇಗೆ ಕೆಲಸಕ್ಕೆ ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಜಬ್ ತಕ್ ಜೀನಾ ಹೇ ಅಮೃತ ಪೀನಾ ಹೇ, ಶಿಕ್ಷಾ ಕೋ ಧಾರಣ ಕರ್ನಾ ಹೇ.
ಎಲ್ಲಿವರೆಗೆ ಬದುಕಿರ್ತೀರೋ ಅಲ್ಲಿವರೆಗೆ ಜ್ಞಾನಾಮೃತ ಕುಡಿಬೇಕು. ತಂದೆ ಶಿಕ್ಷಣವನ್ನು ಧಾರಣೆ ಮಾಡ್ಕೊಳ್ಬೇಕು. ಅಬ್ಸೆಂಟ್ ತೋ ಕಭಿ ಭಿ ನಹಿ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಮುರಳಿ ಕೇಳೋದ್ರಲ್ಲಿ ಎಂದಿಗೂ ಅಬ್ಸೆಂಟ್ ಆಗಬಾರ್ದು. यहाँ वहाँ से ढूंढ कर कोई से लेकर भी मुरली पढ़नी चाहिए. अपना घमंड नहीं होना चाहिए. ಅಲ್ಲಿ ಇಲ್ಲಿ ಎಲ್ಲಾದರೂ ಹುಡುಕಿ ಅಥವಾ ಯಾರಿಂದಾದರೂ ಕೇಳಿ ಆದರೂ ಮುರಳಿ ಓದಬೇಕು. ನಾವು ಅಹಂಕಾರ ತೋರಿಸಬಾರ್ದು. अरे भगवान बाप पढ़ाते हैं, उसमें तो एक दिन भी मिस नहीं होना चाहिए. अरे ಭಗವಂತ ತಂದೆ ಓದಿಸ್ತಿದ್ದಾನೆ ಅಂದಮೇಲೆ ಒಂದಿನೂ ಮಿಸ್ ಮಾಡಬಾರ್ದು. ऐसी ऐसी पॉइंट्स निकलती है जो तुम्हारा व किसी का भी कपाट खुल सकता है. ಭಗವಂತ ನಮಗೆ ಎಂತೆಂಥ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತಾನಂದರೆ ಅದರಿಂದ ನಮ್ಮದು ಬೇರೆಯವ್ರದ್ದು ಎಲ್ಲರದ್ದು ಬುದ್ಧಿಯ ಬೀಗ ತೆಗಿತದೆ. आत्मा क्या है, परमात्मा क्या है, कैसे पाठ चलता है, इसे समझने में टाइम चाहिए. ಆತ್ಮ ಏನೋ ಪರಮಾತ್ಮ ಏನೋ ಯಾವ ರೀತಿ ಪಾತ್ರ ನಡೀತದೆ ಇದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ಸಮಯ ಬೇಕಾಗ್ತದೆ. पिछाड़ी में सिर्फ यही याद रहेगा कि अपने को आत्मा समझ बाप को याद करो. ಅಂತಿಮ ಸಮಯದಲ್ಲಿ ನೋಡಿ ಕೇವಲ ಇಷ್ಟು ನೆನಪಿರ್ತದೆ, ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು. परंतु अभी समझाना पड़ता है. पिछाड़ी की यही अवस्था है. बाप को याद करते करते चले जाएंगे. ಆದರೆ ಬಾಬಾ ಈಗ ಎಲ್ಲ ತಿಳಿಸ್ಕೊಡ್ಬೇಕಾಗ್ತದೆ. ಅದು ಕೊನೆಯ ಅವಸ್ಥೆ. ತಂದೆ ನೆನಪು ಮಾಡ್ತಾ ಮನೆಗೆ ಹೋಗ್ತೇವೆ. ಯಾದ್ ಸೇ ಹಿ ತುಮ್ ಪವಿತ್ರ ಬಂತೆ ಹೋ. ತಂದೆ ನೆನಪಿನಿಂದಲೇ ನೀವು ಪವಿತ್ರರಾಗ್ತೀರಿ. कितना बने हो सो तो तुम समझ सकते हो. इंप्योर को बल ज़रूर कम मिलेगा. ಎಷ್ಟು ಪವಿತ್ರವಾಗಿದ್ದೀರಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಯಾರು ಅಪವಿತ್ರ ಆಗಿರ್ತಾರೆ ಅವರಿಗೆ ಕಡಿಮೆ ಶಕ್ತಿ ಇರ್ತದೆ. मुख्य 8 रत्न ही है जो पास विथ ऑनर हो जाते हैं. वह कुछ भी सजा नहीं खाते. यह बड़ी महीन बातें है. ಬಾಬಾ ಹೇಳ್ತಾರೆ, ಮುಖ್ಯವಾಗಿ ಅಷ್ಟರತ್ನಗಳು ಅವರೇ ಗೌರವದಿಂದ ಪಾಸ್ ಆಗ್ತಾರೆ. ಅವರಿಗೆ ಸ್ವಲ್ಪನೂ ಸಹ ಶಿಕ್ಷೆ ಆಗೋದಿಲ್ಲ. ಇದು ಬಹಳ ಸೂಕ್ಷ್ಮವಾದಂತಹ ಮಾತುಗಳಾಗಿವೆ. ಕಿತನಿ ಊಂಚಿ ಪಡಾಯಿ ಹೇ. ಎಷ್ಟೊಂದು ಶ್ರೇಷ್ಠವಾದಂತಹ ವಿದ್ಯಾಭ್ಯಾಸ. ಸ್ವಪ್ನ ಮೇ ಭಿ ನಹಿ ಹೋಗಾ ಕಿ ಹಮ್ ದೇವತಾ ಬನ್ ಸಕ್ತೆ ಹೇ. ಈ ನಮ್ಮ ಕನಸಲ್ಲೂ ಇರಲಿಲ್ಲ ನಾವೇ ದೇವತೆಗಳಾಗ್ತೀವಿ ಅಂತ. ಬಾಪ್ ಕೋ ಯಾದ್ ಕರ್ನೆ ಸೆ ಹಿ ತುಮ್ ಪದಮಾ ಪದಂ ಭಾಗ್ಯಶಾಲಿ ಬಂತೆ ಹೋ. ತಂದೆ ನೆನಪು ಮಾಡೋದ್ರಿಂದಲೇ ನೀವು ಪದಮಾ ಪದಂ ಭಾಗ್ಯಶಾಲಿಗಳಾಗ್ತೀರಿ. ಇಸ್ಕೆ ಸಾಮ್ನೆ ತೋ ವಹ ದಂಧಾ ಆದಿ ಕುಚ್ ಭಿ ಕಾಮ ಕಾ ನಹಿ ಹೇ. ಇದರ ಮುಂದೆ ಬೇರೆ ಯಾವ ಕೆಲಸ ಏನು ಅದು ಯಾವುದು ಕೆಲಸಕ್ಕೆ ಬರುವುದಿಲ್ಲ. कोई भी चीज़ काम आने वाली नहीं है, फिर करना तो पड़ता ही है. यह कभी भी ख्याल नहीं आना चाहिए कि हम शिव बाबा को देते हैं, अरे तुम तो पदमा पदम पति बनते हो. ಬಾಬಾ ಹೇಳ್ತಾರೆ, ಎಂದಿಗೂ ನಮಗೆ ಈ ರೀತಿ ವಿಚಾರ ಬರಬಾರ್ದು, ನಾವು ಶಿವಬಾಬನಿಗೆ ಕೊಡ್ತಿದ್ದೇವೆ ಅಂತೇಳಿ. ನಾವು ಕೊಡ್ತಿದ್ದೇವಾ? ತಗೊಳ್ತಿದ್ದೇವೆ. ಇನ್ನೂ ನಾವು ಪದಮ ಪತಿಗಳಾಗ್ತಿದ್ದೇವೆ. ದೇನೆ ಕಾ ಖಯಾಲ್ ಆಯಾ ತೋ ತಾಕತ್ ಕಮ್ ಹೋ ಜಾಯೇಗಿ. ನಾನು ಕೊಡ್ತೀನಿ ಅಂತ ಯಾವಾಗ ವಿಚಾರ ಬರ್ತದೆ ಆಗ ಶಕ್ತಿ ಕಡಿಮೆ ಆಗ್ತದೆ. मनुष्य ईश्वरार्थ दान पुण्य करते हैं लेने के लिए, वह देना थोड़े ही हुआ. ಮನುಷ್ಯರು ದಾನ ಪುಣ್ಯ ಏನೆಲ್ಲ ಮಾಡ್ತಾರೆ ತಗೊಳ್ಳಿಕ್ಕೋಸ್ಕರ ಮಾಡ್ತಾರೆ. ದಾನ ಪುಣ್ಯ ಮಾಡಿದರೆ
ಪುಣ್ಯ ಸಿಗ್ತದೆ ಅಂತ ಮಾಡ್ತಾರಲ್ವ, ಅಂದರೆ ಪುಣ್ಯ ತಗೊಳ್ಳಿಕ್ಕೋಸ್ಕರ ಮಾಡ್ತಾರೆ. ಅದು ಕೊಡೋದಲ್ಲ, ತಗೊಳ್ಳೋದಾಯಿತು. ಭಗವಾನ್ ತೋ ದಾತಾ ಹೇ ನಾ, ದೂಸರೆ ಜನ್ಮೆ ಕಿತನಾ ದೇತೆ ಹೇ. ಭಗವಂತ ದಾತ ಆಗಿದ್ದಾನಲ್ವ, ಕೊಡುವಂಥವನು. ಇನ್ನೊಂದು ಜನ್ಮದಲ್ಲಿ ನೋಡಿ ನಮಗೆ ಎಷ್ಟೊಂದು ಕೊಡ್ತಾನೆ. ಯಹ ಬಿ ಡ್ರಾಮಾ ಮೇ ನುಂದೆ ಹೇ, ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಭಕ್ತಿ ಮಾರ್ಗ ಹೇ ಅಲ್ಪಕಾಲ ಕಾ ಸುಖ, ತುಮ್ ಬೇಹದ್ ಕೆ ಬಾಪ್ ಸೆ ಬೇಹದ್ ಸುಖ ಕಾ ವರ್ಷ ಪಾತೆ ಹೋ. ಭಕ್ತಿ ಮಾರ್ಗದಲ್ಲಿರೋದು ಅಲ್ಪಕಾಲದ ಸುಖ. ನೀವು ಬೇಹದಿನ ತಂದೆಯಿಂದ ಬೇಹದಿನ ಸುಖವನ್ನು ತಗೊಳ್ತಾ ಇದ್ದೀರಿ. ಅಚ್ಚ मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. फर्स्ट पॉइंट, जब तक जीना है अमृत पीना है, ಶಿಕ್ಷಾओं को धारण करना है. ಎಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೆ ಅಮೃತವನ್ನು ಕುಡಿಬೇಕು. ತಂದೆ ಕೊಡುವಂತಹ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಬೇಕು. ಭಗವಾನ್ ಪಢಾತೆ ಹೇ ಇಸ್ಲಿಯೇ ಏಕ ದಿನ ಭಿ ಮುರಳಿ ಮಿಸ್ ನಹಿ ಕರ್ನಿ ಹೇ. ಭಗವಂತ ಓದಿಸ್ತಿದ್ದಾನೆ, ಆದ್ದರಿಂದ ಒಂದು ದಿನನೂ ಮುರಳಿಯನ್ನು ಮಿಸ್ ಮಾಡಬಾರ್ದು. पढ़ाई की कमाई जमा करने के लिए निमित्त मात्र घर में रहते, कामकाज करते एक बाप की याद में रहना है. ಎರಡನೇ ಪಾಯಿಂಟ್, ಪದಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮಿತ್ತ ಮಾತ್ರ ಮನೆಯಲ್ಲಿದ್ದು ಕೆಲಸ ಕಾರ್ಯ ಮಾಡ್ತಾ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. वरदान, प्रसन्नता की रूहानी पर्सनालिटी द्वारा सरों को अधिकारी बनाने वाले गायन और पूजन योग्य भाव. ಪ್ರಸನ್ನತೆಯ ಆತ್ಮೀಕ ಪರ್ಸನಾಲಿಟಿಯಿಂದ ಸರ್ವರನ್ನು ಅಧಿಕಾರಿಗಳನ್ನಾಗಿ ಮಾಡುವಂತಹ ಗಾಯನ ಮತ್ತು ಪೂಜ್ಯಕ್ಕೆ ಯೋಗ್ಯರಾಗ್ರಿ. जो सर्व की संतुष्टता का सर्टिफिकेट लेते हैं वह सदा प्रसन्न रहते हैं. ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ತಗೊಳ್ತಾರೆ ಅವರು ಸದಾ ಪ್ರಸನ್ನರಾಗಿರ್ತಾರೆ. और इसी प्रसन्नता की रूहानी पर्सनालिटी के कारण नामी ग्रामी अर्थात गायन और पूजन योग्य बन जाते हैं. ಈ ಪ್ರಸನ್ನತೆಯ ಆತ್ಮೀಕ ವ್ಯಕ್ತಿತ್ವದಿಂದಾಗಿ ಅವರು ಪ್ರಸಿದ್ಧವಾದಂತಹ ಮತ್ತು ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗ್ತಾರೆ. आप शुभ चिंतक प्रसन्न चित्त रहने वाली आत्माओं द्वारा जो सरों को खुशी की, सहारे की, हिम्मत के पंख की, उमंग उत्साह की प्राप्ति होती है. ಬಾಬಾ ಹೇಳ್ತಾರೆ, ತಾವು ಶುಭ ಚಿಂತಕ ಪ್ರಸನ್ನ ಚಿತ್ತ ಇರುವಂತಹ ಆತ್ಮಗಳಿಂದ ಸರ್ವರಿಗೂ ಖುಷಿಯ, ಆಶ್ರಯದ, ಧೈರ್ಯದ ರೆಕ್ಕೆಗಳು, ಉಮಂಗ, ಉತ್ಸಾಹ ಎಲ್ಲ ಪ್ರಾಪ್ತಿಯಾಗ್ತದೆ. यह प्राप्ति किसी को अधिकारी बना देती है, कोई भक्त बन जाते हैं. ಈ ಪ್ರಾಪ್ತಿಗಳಿಂದ ನೋಡಿ ಕೆಲವರು ಅಧಿಕಾರಿಗಳಾಗ್ತಾರೆ, ಇನ್ನು ಕೆಲವರು ಭಕ್ತರಾಗ್ತಾರೆ. स्लोगन, बाप से वरदान प्राप्त करने का सहज साधन है दिल का स्नेह. ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಹಜ ಸಾಧನ ಆಗಿದೆ ಹೃದಯದಿಂದ ಸ್ನೇಹ. ತಂದೆಯ ಮೇಲೆ ನಾವು ಮನಸ್ಸಿನಿಂದ ಹೃದಯದಿಂದ ಸ್ನೇಹ ಇಟ್ಕೊಳ್ಬೇಕು, ಆಗ ನಮಗೆ ವರದಾನ ಪ್ರಾಪ್ತಿಯಾಗ್ತದೆ. ಅಚ್ಚ, ಓಂ ಶಾಂತಿ.
शिक्षकने नित्य रक्षकने पतित पावनने पापनाशने पतित पावनने पापनाशने ನೆನೆಯುವೆವು ನಿನ್ನನು ಬಿಡದೆ ನೆನೆಯುವೆವು ನಿನ್ನನು ಬಿಡದೆ ಪರಮೇಶ್ವರನೇ ಸರ್ವೇಶ್ವರನೇ ಮಹೇಶ್ವರನೇ ವಿಶ್ವೇಶ್ವರನೇ ಪರಮೇಶ್ವರನೇ
ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ,
ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ,